ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ದೇವರ ಆಶೀರ್ವಾದ. ಫ್ರೆಂಡ್ಸ್, ಇವತ್ತು ಗೃಹ ಪ್ರವೇಶ ಅಲ್ವಾ, ಸೊ ನಾನು ಒಂದೇ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಅಂತ ಡಿವೈಡ್ ಮಾಡಿದ್ದೀನಿ. ಇದು ಪಾರ್ಟ್ 2. ನಾನು ಹಿಂದಿನ ವಿಡಿಯೋದಲ್ಲಿ ಹಸು ಗಂಗಸ್ಥಾನ ಪೂಜೆ, ಹಸು ಒಳಗೆ ಕರ್ಕೊಂಡು ಬಂದು ಹಾಲು ಕರೆದು ಅದೇ ಹಾಲಿಂದ ಹಾಲು ಕುಸೋವರೆಗೂ ನಾನು ವಿಡಿಯೋ ಹಾಕಿದ್ದೆ. ಇದು ಪಾರ್ಟ್ 2. ಫ್ರೆಂಡ್ಸ್, ನಿನ್ನೆ ವಿಡಿಯೋ ಅಲ್ಲಿಗೆ ಎಂಡಾಗಿತ್ತಲ್ವ. ಇವತ್ತಿನ ವಿಡಿಯೋಲ್ಲಿ ನಮಗೆ ಮೊದಲನೇಗೆ ಹಸು ಪೂಜೆ, ಗೋಮಾತೆ ಪೂಜೆ ಮುಗಿದ ನಂತರ ನಮಗೆ ನವಗ್ರಹದಾನ ಪೂಜೆ ಮಾಡಿಸಿದ್ರು. ಅದ ನಂತರ ಹಾಲುಕ್ಸೋಣ ಅಂತ ಹೇಳಿದ್ರು. ನಮಗೆ ಇನ್ನೂ 9 ಗಂಟೆವರೆಗೂ ಟೈಮ್ ಇದ್ದಿದ್ದರಿಂದ ಮೊದಲನೇದಾಗಿ ನವಗ್ರಹ ಪೂಜೆ, ಗಣಪತಿ ಪೂಜೆ ಮಾಡಿ ನೆಕ್ಸ್ಟಿಗೆ ಹಾಲುಕ್ಸೋಣ ಅಂತ ಹೇಳಿದ್ರಿಂದ ನಾವು ಮೊದಲನೇದಾಗಿ ನವಗ್ರಹ ಪೂಜೆಗೆ ಅಂತ ಕೂತು ನವಗ್ರಹ ಪೂಜೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಒಂದೊಂದು ನವಗ್ರಹ ಪೂಜೆಗಳನ್ನ ಅದ್ರ ಬಗ್ಗೆ ಹೇಳಿ ಪೂಜೆ ಮಾಡಿಸ್ಕೊಟ್ರು. ಆಮೇಲೆ ತದನಂತರ ನವಗ್ರಹದಾನ ಮಾಡಿದ್ರು. ನವಗ್ರಹದಾನ ಪೂಜೆಯಲ್ಲೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ದೇವರು ಆ್ಯಕ್ಚುಲಿ ಹೆಂಗೆ ಬಂದರು, ಏನಕ್ಕೆ ಈ ದೇವರು ಇದಕ್ಕೆ ಒಲಿತಾನೆ ಪ್ರತಿಯೊಂದು ಪೂಜೆನೂ ಮಾಡಿಸಿದ್ರು. ಈ ನವಗ್ರಹ ಪೂಜೆ ಮಾಡಿದ್ರೆ ಈ ಥರ ನಮಗೆ ಒಲ್ದು ಬರುತ್ತೆ ಅಂತ ಹೇಳಿದ್ರು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಪುರೋಹಿನಾಂ ವಿನಹೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ. ಫ್ರೆಂಡ್ಸ್, ಗೃಹ ಪ್ರವೇಶ ಅಲ್ಲಿ ನವಗ್ರಹದಾನ ಕೊಡೋದ್ರಿಂದ ಮನೆಗೆ ಯಾವುದೇ ಥರ ಕೆಟ್ಟ ದೃಷ್ಟಿಗಳಿದ್ರೂ ಹೋಗುತ್ತಂತೆ, ಮನೆಗೆ ಏಳ್ಗೆ ಆಗಿ ಬರುತ್ತೆ ಅಂತ ಕೂಡ ಹೇಳಿದ್ರು. ಲಕ್ಷ್ಮೀ ಪದೇ ತೇಂಗ್ರೇಗಂ ಸ್ಮರಾಮಿ ದೇವಿಂ ವಾಚಮಜನಯಂತ ದೇವಾಃ ತಾ ವಿಶ್ವರೂಪ ಪಶವೋ ವದಂತೆ ಸಾನಾ ಮಂದ್ರೇಶ ಮೋಚಂ ದಹಾನ ಯೇನರ್ವಾಗಸ್ಮಾನುಪಸಷ್ಟದೈತ್ವ ಸಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಹೃದ್ಯಾಸ್ಮಹವ್ಯೇನ ಪಸೋಮ ಸದ್ಯ. ಫ್ರೆಂಡ್ಸ್, ಹಾಗೆಯೇ ಇನ್ನೊಂದು ಹೇಳೋದಾಯ್ತಂದರೆ, ರಾಜಯೋಗದಲ್ಲಿ ಯಾರು ಪಾಯ ಆಗ್ತಾರೋ ಮನೆ ಕಟ್ಟಲಿಕ್ಕೆ, ಅವರು ರಾಜಯೋಗದಲ್ಲೇ ಬಾಗಿಲಿಟ್ಟಿದ್ರೆ ತುಂಬಾ ಒಳ್ಳೆಯದು. ಅದೇ ರೀತಿ ಮೋಲ್ಡ್ ಮನೆ ಕಟ್ಟೋರಾದರೆ ರಾಜಯೋಗದಲ್ಲೇ ಮೋಲ್ಡ್ ಹಾಕಿದ್ರೆ ಇನ್ನೂ ಒಳ್ಳೆಯದು. ಅದೇ ರೀತಿ ರಾಜಯೋಗದಲ್ಲೇ ಗೃಹ ಪ್ರವೇಶ ಮಾಡಿದ್ರೆ ಆ ಮನೆ ನಾವಿರೋವರೆಗೂ ಅಲ್ಲ, ತಲಾಂತರಕ್ಕೂ ಆ ಮನೆ ಹಾಗೆ ಬರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ರಾಜಯೋಗದಲ್ಲಿ ಮನೆ ಕಟ್ಟಿರೋ ಮನೆಗಳು ಯಾವತ್ತೂ ಏಳ್ಗೆಯಾಗಿ ಬರ್ತವೆ ಅನ್ನೋದು ಒಂದು ಸತ್ಯದ ಮಾತು. ಅದೇ ರೀತಿ ನಾವು ಕೂಡ ರಾಜಯೋಗದಲ್ಲೇ ಪಾಯ ಹಾಕಿದ್ದು, ರಾಜಯೋಗದಲ್ಲೇ ಬಾಗಿಲಿಟ್ಟಿದ್ದು, ಮೋಲ್ಡ್ ಹಾಕಿದ್ದು ರಾಜಯೋಗದಲ್ಲೇ. ಈ ಗೃಹ ಪ್ರವೇಶ ಕೂಡ ನಮಗೆ ರಾಜಯೋಗದಲ್ಲೇ ಮಾಡಬೇಕು ಅನ್ನೋ ಆಟದ ಮೇಲೆ ಬೇಗ ಮನೆ ಕಂಪ್ಲೀಟ್ ಮಾಡಿ, ಇನ್ನೂ ಮನೆ ಇಂಟೀರಿಯರ್ ಕೆಲಸ ಎಲ್ಲ ತುಂಬ ಬ್ಯಾಲೆನ್ಸ್ ಇದ್ದು ಕೂಡ ನಾವು ಮನೆ ಗೃಹ ಪ್ರವೇಶ ಮಾಡಿಕೊಂಡ್ವು. ಓಂ ಋಗ್ವೇದಾಯ ಸ್ವಾಹಾ, ಯಜುರ್ವೇದಾಯ ಸ್ವಾಹಾ, ಸಾಮವೇದಾಯ ಸ್ವಾಹಾ, ಅಥರ್ವಣವೇದಾಯ ನಮಃ, ಇತಿಹಾಸ ಪುರಾಣಾಯ ನಮಃ. ಅಪೋಹಪಸ್ಪೃಶ್ಯ ಓಂ ಶಿವ ಓಂ ಅಪೋಹಪಸ್ಪೃಶ್ಯ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ವ್ಯೋಮಯೋಮಾಯ ವಿದ್ಮಹೇ ಸೂಕ್ಷ್ಮಾಯ ಧೀಮಹಿ ತನ್ನೋ ಸಿದ್ದೇಶ್ವರ ಸ್ವಾಮಿ ಪ್ರಚೋದಯಾತ್. ಮನದೇವತಾ ಮನಸಾ ಪ್ರಾರ್ಥನಾ ಪೂರ್ವಕ ಗುರುದೇವತಾ ಪೂಜಾಂ ಕರಿಷ್ಯೆ. ಹಿರಣ್ಯಪಾತ್ರಂ ಮದಾಪೂರ್ಣಂ ದದಾತಿ ಮನವ್ಯಾಜಾನೇ ದೇಹಕರ
नैवेद्यं षड्रसोपेतं नानापक्षसमन्वितं दधिक्षीराकृतोपेतं नैवेद्यं प्रतिगृह्यता नैवेद्यं निवेदयामि नैवेद्याचरणानन्तरे आचमनं समर्पयामि भागीरथाय विद्महे जन्मपुत्रे च धीमहि तन्नो गङ्गापरमेश्वरी प्रचोदयात् गङ्गाभवान्यै नमः वेदोक्तमन्त्रपुष्पाञ्जलिं समर्पयामि। ಫ್ರೆಂಡ್ಸ್, ನಮಗೆ ನವಗ್ರಹ ಪೂಜೆ ಮಾಡಿ ಗಣಪತಿ ಪೂಜೆ ಮುಗಿಸೋ ಅಷ್ಟೊತ್ತಿಗೆ ಸುಮಾರು 1-2 ಅವರ್ಸ್ ಆಗೇ ಹೋಯ್ತಂತಲೇ ಹೇಳ್ಬೋದು. 6:30ಗೆ ನಾವು ಪೂಜೆ ಕೂತಿದ್ದು 8:30 ಹಾಗೆ ಹೋಯ್ತಂತಲೇ ಹೇಳ್ಬೋದು. ಆಮೇಲೆ ಬೇಗನೆ ಹಾಲುಕ್ಲಿಕ್ಕೆ ರೆಡಿ ಮಾಡ್ಕೊಂಡ್ವಿ. ಲೈಕ್ ಫ್ರೆಂಡ್ಸ್, ನಾವು ಮೋಲ್ಡ್ ಮನೆ ಆಗಿದ್ದರಿಂದ ಒಲೆ ಹಾಕ್ಸಿಲ್ಲ. ಊರ ಕಡೆ ಆದ್ರೂ ಒಲೆ ಇಡ್ತಾರೆ ಮೋಲ್ಡ್ ಮನೇಲಿ, ಬಟ್ ನಮ್ಮ ಮನೇಲಿ ನಾವು ಆ ಥರ ಹಾಕ್ಸ್ಲಿಲ್ಲ. ಸೊ ಹಾಗಾಗಿ ರಾತ್ರಿನೇ ರೆಡಿ ಮಾಡಿದರು. ಒಲೆ ಇಟ್ಟಿಗೆಯಲ್ಲಿ ಶೆಲ್ಫ್ ಮೇಲೆ ಮರಳು ಇದು ಇಟ್ಟಿಗೆಯಲ್ಲಿ ರೆಡಿ ಮಾಡಿದರು. ಸೊ ಹಾಗಾಗಿ ಅದೇ ಒಲೆ ಮೇಲೇ ನಾವು ಹಾಲುಕ್ಸೋದು. ನಾವು ಕೇಳಿದ್ವು ಸ್ಟವ್ ಮೇಲೆ ಉಕ್ಕಿಸ್ಬೋದಲ್ವಾ ಅಂತ. ಸ್ಟವ್ ಮೇಲೆ ಉಕ್ಸೋದ್ರಿಂದ ಅಷ್ಟೊಂದೇನು ಒಳ್ಳೆಯದಲ್ಲ ಅಂತ ಕೂಡ ಹೇಳಿದ್ರು ನಮಗೆ. ಸೊ ಹಾಗಾಗಿ ನಾವು ಸರಿ ಅಂದ್ಬಿಟ್ಟು ಇಟ್ಟಿಗೆಯಲ್ಲೇ ಮನೆ ಇದು ಒಲೆನ ರೆಡಿ ಮಾಡ್ಕೊಂಡಿದ್ವು. ಲಂಬೋದರಶ್ಚ ವಿಕಟ ವಿಘ್ನರಾಜೋ ಗಣಾಧಿಪಃ ಧೂಮ್ರಕೇತುರ್ಗಣಾಧ್ಯಕ್ಷ ಪಾಲಚಂದ್ರೋ ಗಜಾನನ ಷೋಡಶೈತಾನಿ ನಾಮಾನಿ ಯಪಡ್ಯೋ ಷಡಿಯೋದಪಿ ವಿದ್ಯಾರಂಭೆ ವಿವಾಹೇಶ ಪ್ರವೇಶೆ ನಿರ್ಗಮೆ ತದಾ ಸಂಗ್ರಾಮೆ ಸರ್ವಕಾರೇಶು ವಿಘ್ನದಸ್ಯ ನ ಜಾಯತೆ ಅಭಿಪ್ಸಿತಾತ್ ಸಿದ್ಧ್ಯರ್ಥಂ ಪೂಜೆತೋ ಯೇ ಸುರೈರ. ನವಗ್ರಹ ಪೂಜೆ ಮಾಡೋ ಸಂದರ್ಭದಲ್ಲಿ ಮನೆ ದೇವ್ರಿಗೆ ಸಂಕಲ್ಪ ಕೂಡ ಮಾಡಿಸ್ತಾರೆ. ಮಾಡೋ ಪೂಜೆ ಎಲ್ಲ ಸುಸೂತ್ರವಾಗಲಿ, ಮನೆಗೆ ಹೇಳ್ಗೆ ಆಗಲಿ ಅಂದ್ಬಿಟ್ಟು ಪೂಜೆ ವಿಷಯದಲ್ಲಿ ಮತ್ತೊಂದು ಮಾತಿಲ್ಲ. ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ಅಂತಲೇ ಹೇಳ್ಬೋದು. ಆಚಮನಂ ಸಮರ್ಪಯಾಮಿ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಭವೇಯುಃ. ಶ್ರೀ ಮಹಾಗಣಾಧಿಪತಯೇ ನಮಃ. ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಭವೇಯುಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಮಿವ ವಂದನಾ ಮೃತ್ಯೋರ್ಮುಕ್ಷೇಯಮಾಮೃತಾತ್ ಭಸ್ಮ ಪರಿಕಲ್ಪಯಾಮಿ ದಿವ್ಯಾ ಪರಿಮಳಗಂಧಾಂತಂ ಹುತಾಮೃತತ್ವಸ್ಯೇಷಾನಃ ಅನ್ನಪೂರ್ಣೇಶ್ವರಿ ದೇವತಾ ನಮಃ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯಂ ಭಿಕ್ಷಾಂಜಹಿತ ಪಾರ್ವತಿ ಮಾತಾ ಚ ಪಾರ್ವತಿ ದೇವಾ ಪಿತಾ ದೇವೋ ಮಹೇಶ್ವರಃ ಬಾಂಧವ ಶಿವ ಭಕ್ತಶ್ಚಾಪದೇಶೋ ಭುವನತ್ರಯಣಂ ಅನ್ನಪೂರ್ಣೇಶ್ವರಿ ದೇವತಾಭ್ಯೋ ನಮಃ. ಸ್ವಪ್ರಕಾಶ ಮಹಾದೇವ ಸರ್ವಾಂತಸ್ತಿಮಿರಾಪಃ ಸಬಾಹ್ಯಾದಿಂದ್ರಂ ಜ್ಯೋತಿರ್ದೀಪೋಯಂ ಪ್ರತಿಗೃಹ್ಯತ ಅನ್ನಪೂರ್ಣಮಾತ ದೇವತಾಭ್ಯೋ ನಮಃ. ಷೋಡಶೋಪಚಾರ ಪೂಜೆ ಮಾತಾ ಚ ಪಾರ್ವತಿ ದೇವಾ ಪಿತಾ ದೇವೋ ಮಹೇಶ್ವರಃ ಬಾಂಧವ ಶಿವ ಭಕ್ತಶ್ಚ ಸದೇಶೋ ಭುವನತ್ರಯಣಂ ಅನ್ನಪೂರ್ಣ ದೇವತಾಭ್ಯೋ ನಮಃ. ಕರ್ಪೂರ ದೀಪಂ ದರ್ಶಯಾಮಿ. ಓಂ ಹಿರಣ್ಯಪಾತ್ರಂ ಮದೋಹ ಪೂರ್ಣಂ ದದಾತಿ ಮದವ್ಯಾಸಾನೀತಿ ಏಕದಾ ಬ್ರಹ್ಮಣೋಪಹರತೆ ಏಕದೇವ ಜಮಾನಾಯಸ್ತೇಜೋ ದದಾತಿ. ಕರ್ಪೂರ ದೀಪಂ ದರ್ಶಯಾಮಿ. ಧೂಪದೀಪಾನಂತರೆ ಆಚಮನಂ ಸಮರ್ಪಯಾಮಿ. ಕೆಳಗಿಡಿಯ ಮನೆ ತುಂಬ ಸುತ್ಕಂತು ಗರಿ ತೆಗಿಬೋದಾ? ಸೌದೆ ಹತ್ಕೊಂಡ್ಮೇಲೆ ಗರಿ ತೆಗಿಬೋದಾ? ಸೌದೆ ಹತ್ಕೊಂಡ್ಮೇಲೆ ಗರಿ ಆಗಲ್ಲ. ಅದು ಕಾವು ಕಂಟು ಪಡಿಬಾರ್ದು. ಕಂಟು ಪಡೆದ್ರೆ ಉಕ್ಕಲ್ಲ ಅದು.
ಫ್ರೆಂಡ್ಸ್, ಹಾಗೆ ಇನ್ನೊಂದು ವಿಷಯ ಕೂಡ ಹೇಳಿದ್ರು. ಯಾವುದೇ ದಿನ ಆಗ್ಬೋದು, ಅದು ಯಾವಾಗಲೇ ಆಗ್ಬೋದು, ದೇವ್ರಿಗೆ ನೈವೇದ್ಯ ಕಾಲು ತಂದರೂ ಪರವಾಗಿಲ್ಲ, ಮನೇಲಿ ಕುಡಿಲಿಕ್ಕೆ ಹಾಲು ತಂದರೂ ಪರವಾಗಿಲ್ಲ, ಗಟ್ಟಿ ಹಾಲನ್ನ ಯಾವತ್ತೂ ಕುಡಿಬಾರ್ದಂತೆ. ಅವರೇ ಕೂಡ ನಮಗೆ ಅದನ್ನೇ ಹೇಳಿದ್ರು ಪೂಜಾರಿ. ಗಟ್ಟಿ ಹಾಲು ಕುಡಿಲೇಬಾರ್ದಂತೆ. ಒಂದು ಡ್ರಾಪ್ ಆದರೂ ನೀರು ಹಾಕಿನೇ ಕಾಯಿಸ್ಬೇಕಂತೆ ಹಾಲು. ಅದು ಕೂಡ ಹೇಳಿದ್ರು ನಮ್ಮ ಹತ್ರ. ನಾವು ಆ್ಯಕ್ಚುಲಿ 3-4 ಲೀಟ್ರ್ ಹಾಲಿದೆ, ನೀರು ಹಾಕೋದೇ ಬೇಡ, ಗಟ್ಟಿ ಹಾಲನ್ನೇ ಕಾಯಿಸಿ ಎಲ್ಲರಿಗೂ ಕೊಡೋಣ ಅಂತ ಅಂದ್ಕೊಂಡಿದ್ವು. ಬಟ್ ಅವ್ರು ಹೇಳಿದ್ರು ಬೇಡ, ಸ್ವಲ್ಪನಾದರೂ ನೀರು ಹಾಕಿನೇ ಪೂಜೆ ಅಂದರೆ ಹಾಲುಗ್ಸಿ, ನೀವು ಮನೇಲಿ ಕಾಯಿಸಿದ್ರು ಅಷ್ಟೇ, ಒಂದು ಡ್ರಾಪ್ ಆದರೂ ಆಯಿತು ಹಾಲಿಗೆ ನೀರು ಹಾಕಿನೇ ಕಾಯಿಸ್ಬೇಕಂತೆ. ಅದು ಒಳ್ಳೆಯದಂತೆ, ಮನೆಗೂ ಒಳ್ಳೆಯದಂತೆ, ಮನುಷ್ಯನಿಗೂ ಒಳ್ಳೆಯದಂತೆ. ನಮಗೆ ಎಷ್ಟೋ ಗೊತ್ತಿಲ್ಲದಿರೋ ವಿಷಯ ತಿಳಿಸ್ಕೊಟ್ರಂತಲೇ ಹೇಳ್ಬೋದು. ನಮಗೆ ದೇವ್ರಾಣೆ ಇವೆಲ್ಲ ಗೊತ್ತೇ ಇಲ್ಲ ನಿಜವಾಗ್ಲೂ. ಬಂತು ಹಾಕಿದ್ದೀನಿ. ಅಲ್ಲಿ ಕಂಡು ಕೊಡ್ಬೇಡಿ. ಅವ ಬಟ್ಟೆ ಕೈ ಎತ್ತೋತೆ. ಬನ್ನಿ ಉಕ್ಕುಳಿ ಹಾಕಿ. ಸಾಂಬಜಯ ನಮ ಪಾರ್ವತಿ ಪದೇ ಹರ ಹರ ಮಹಾದೇವ. ಹಾಕೊಡಿ ಎಲ್ಲರೂ. ಅದು ಒಂದು 4 ಕಪ್ಪ ಲಕ್ಷ್ಮಿಗೆ ಒಳಗಡೆ ಇನ್ನೆಲ್ಲರಿಗೂ ಕೊಟ್ಬಿಡಿ ಹಾಲು. ಫ್ರೆಂಡ್ಸ್, ಆ್ಯಕ್ಚುಲಿ ಬ್ಯಾಂಗ್ಳೂರು ಕಡೆ ಎಲ್ಲ ಹಾಲು ಉಗ್ಸೋ ಟೈಮ್ನಲ್ಲಿ ಗಂಡ ಹೆಂಡತಿ ಕೈಯಲ್ಲಿ, ಪೂಜೆ ಕೂತಿರೋರ ಕೈಯಲ್ಲಿ ಹಾಲಿಗೆ ಸಕ್ಕರೆ ಹಾಕಿಸ್ತಾರೆ. ನಮ್ಮ ಬಾಳು ಸಿಹಿಯಾಗಿರಲಿ ಮನೇಲಿ ಅಂದ್ಬಿಟ್ಟು. ಬಟ್ ನಮ್ಮೂರಲ್ಲಿ ಏನಂತ ಗೊತ್ತಿಲ್ಲ, ಮನೇಲಿರೋ 3 ಜನ ಮುತ್ತೈದೆಯರು ಹಾಲಿಗೆ ಹಾಲು ಉಕ್ಕೋ ಟೈಮ್ನಲ್ಲಿ ಸಕ್ಕರೆ ಹಾಕಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಕೂಡ ಮನೇಲಿದ್ದವರು ಮುತ್ತೈದೆಗಳು ಒಂದು 5-6 ಜನ ಇದ್ವು ಅಂತ ಅಂದ್ಕೊಳ್ಳಿ, ಎಲ್ಲರೂ ಸ್ವಲ್ಪ ಸಕ್ಕರೆ ಹಾಕಿದ್ವು. ನಾವು ಅಂದ್ಕೊಂಡಂಗೆ ಹಾಲು ಬಲಭಾಗಕ್ಕೆ ಹೋಗ್ತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಇನ್ನೊಂದು ಕಡೆ ಇನ್ನೊಬ್ಬರು ಪೂಜಾರು ಬಂದಿದ್ದರು. ಅಷ್ಟೊತ್ತಿಗಾಗಲೇ ನಮ್ಮದು ಪೂಜೆ ಎಲ್ಲ ಒಪ್ಕೊಂಡಿದ್ರಲ್ಲ, ಅವರೇ ಬಂದುಬಿಟ್ಟು ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ಕೊತಾಯಿದ್ರು. ಅವ್ರು ಹೇಳಿದ್ರು ನಮ್ಮ ಹತ್ರ, ಈ ಹಾಲು ಉಗ್ಸಿರೋ ಹಾಲನ್ನ ಮೊದಲನೇಗೆ ಯಾರಿಗೂ ಕೊಡೋದಕ್ಕಿಂತ ಮೊದಲು ವರಮಹಾಲಕ್ಷ್ಮಿ ಇರೋದ್ರಿಂದ ಮನೇಲಿ ಲಕ್ಷ್ಮಿ ಕೂರಿಸ್ತೀವಲ್ವ, ಲಕ್ಷ್ಮಿಗೆ ನೀವು 1 ಗ್ಲಾಸ್ ಹಾಲು ಎತ್ತಿಟ್ಬಿಟ್ಟು ಆಮೇಲೆ ಎಲ್ಲರಿಗೂ ಕೊಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಕೂಡ ಹಾಗೆ ಮಾಡಿದ್ವು. ಫ್ರೆಂಡ್ಸ್, ಲಕ್ಷ್ಮಿಗೆ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಬೇರೆ ಥರ. ನನಗೆ ಹೆಂಗೆ ಬೇಕೋ ಹಂಗೆಲ್ಲ ರೆಡಿ ಮಾಡ್ಕೋಬೇಕು. ನಮ್ಮ ಬ್ಯಾಂಗ್ಳೂರಲ್ಲಿ ನಾನು ಹೆಂಗೆ ಲಕ್ಷ್ಮಿಗೆ ರೆಡಿ ಮಾಡಿ ಪೂಜೆ ಮಾಡ್ತೀನೋ ಆ ಥರ ರೆಡಿ ಮಾಡಿ ಪೂಜೆ ಮಾಡಬೇಕಂತ ಆ ಥರನೇ ಪ್ರಿಪೇರಾಗಿ ಕೂಡ ನಾನು ಊರಿಗೆ ಹೋಗಿದ್ದೆ ಬ್ಯಾಂಗ್ಳೂರಿಂದ. ಬಟ್ ಅವ್ರು ಹೇಳಿದ್ರು, ಇಲ್ಲ ನಾನೇ ಸ್ಯಾರಿ ಹಾಕ್ಕೊಡ್ತೀನಿ, ಇದೊಂದು ಟೈಮ್ ಹೀಗೆ ಮಾಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ನಾನು. ಫ್ರೆಂಡ್ಸ್, ಹಾಲು ಉಗ್ಸಿ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಸಿದ್ರು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಅಷ್ಟಲಕ್ಷ್ಮಿಯರ ಪೂಜೆ ಮಾಡಿಸಿದ್ರು. ನನ್ನ ತಂಗಿ ಆ ಟೈಮ್ನಲ್ಲಿ ಎಲ್ಲೋ ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ಎಲ್ಲೋ ಹೊಂಟೋಗ್ಬಿಟ್ಟಿದ್ದಾರೆ. ಆ ಟೈಮ್ನಲ್ಲಿ ವೀಡಿಯೋಸೇ ತೊಗೊಂಡಿಲ್ಲ. ಸ್ವಲ್ಪ ಬೇಜಾರಿದೆ, ವೀಡಿಯೋ ತೊಗೊಳಕ್ಕಾಗಿಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆದು ಮತ್ತು ಅಷ್ಟಲಕ್ಷ್ಮಿಯರ ಪೂಜೆದು ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಅವಳು ಚಿಕ್ಕವಳಿದ್ದಾಳೆ, ಅವಳಿಗೂ ಗೊತ್ತಾಗಿಲ್ಲ ಏನು ತೊಗೋಬೇಕು ಏನು ಬಿಡಬೇಕು ಅಂತ. ತುಂಬ ಗಡಿಬಿಡಿ. ಅವಳಿಗೂ ಕೂಡ ಒಂದು ಕಡೆ ಇರಲಿಕ್ಕೆ ಬಿಡ್ತಾ ಇರಲಿಲ್ಲ. ಹಂಗಿದ್ದಿದ್ದರಿಂದ ಅವಳು ತೊಗೊಂಡಿಲ್ಲ ಅಂತ ಕಾಣುತ್ತೆ. ಸ್ವಲ್ಪ ಅಷ್ಟಲಕ್ಷ್ಮಿಯರ್ದು ವೀಡಿಯೋಸ್ ತೊಗೊಂಡಿದ್ದಾಳೆ ನೋಡಿ. ಇದು 9 ಜನ ಅಷ್ಟಲಕ್ಷ್ಮಿಯವ್ರನ್ನ ಕೂರಿಸಿದ್ರಲ್ವ, ಅವ್ರ ವಿಡಿಯೋ ಸ್ವಲ್ಪ ತೊಗೊಂಡಿದ್ದಾಳೆ. ಬಟ್ ಇಟ್ಸ್ ಓಕೆ. ಬಟ್ ನಾವು ಪೂಜೆ ಮಾಡಿಸಿದ್ದೀವಿ, ಇನ್ನೂ ಸಮಾಧಾನ ನಮಗಿದೆ. ಅದರಿಂದ ನಾನು ಕೇಳಲಿಲ್ಲ ಏನಕ್ಕೆ ತಗೊಳ್ಳಿಲ್ಲ ಅಂದ್ಬಿಟ್ಟು. ಪಾಪ ಅವಳಿಗೂ ಕೂಡ ಗಡಿಬಿಡಿ ಜಾಸ್ತಿ. ಬಂದಿರೋರೆಲ್ಲ ಮಾತಾಡಿಸ್ತಾ ಇರ್ತಾರಲ್ವ, ಹಂಗಾಗಿ ಗಡಿಬಿಡಿ ಜಾಸ್ತಿ. ನೆಕ್ಸ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡ್ರು. ಅಷ್ಟಲಕ್ಷ್ಮಿ ಪೂಜೆ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಆ್ಯಕ್ಚುಲಿ ಅವ್ರು ತಂದಿದ್ದ ಸೀರೆನೇ ಪಾರ್ವತಿ ಗುಡಿಸ್ಬೇಕಂತೆ. ನನಗೆ ಆಸೆ ಇದ್ದಿದ್ದೇನೆಂದರೆ ನಮ್ಮನೇಲಿ ಕೂರಿಸಿರೋ ಲಕ್ಷ್ಮಿಗೆ ಮತ್ತು
ಪಾರ್ವತಿಗೆ ನಾನು ತಂದಿರೋ ಸೀರೆ ಹಾಕ್ಬೇಕನ್ನೋದೇ ನನಗೆ ಆಸೆ ಇದ್ದಿದ್ದು. ಸೊ ಅದೇ ರೀತಿ ನಾನು ತಂದಿರೋ ಸೀರೆನೇ ಹಾಕ್ಬಿಟ್ಟು ರೆಡಿ ಮಾಡಿದ್ರು ಅಂತಲೇ ಹೇಳ್ಬೋದು. ಪೂರ್ವಕ ವರಮಹಾಲಕ್ಷ್ಮಿ ದೇವತಾ ಉದ್ದೇಶ್ಯ ಮಹಾಲಕ್ಷ್ಮಿ ದೇವತಾ ಉದ್ದೇಶ್ಯ ಸಹ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಭಾಗ್ಯ ಸಿದ್ಧ್ಯರ್ಥಂ ಶ್ರೀ ವರಮಹಾಲಕ್ಷ್ಮಿ ಕೃಪಾಕಟಾಕ್ಷ ಸಿದ್ಧ್ಯರ್ಥಂ ಮಮ ಕುಟುಂಬಸ್ಯ ಅಷ್ಟೈಶ್ವರ್ಯ ಭೋಗೈಶ್ವರ್ಯ ನವನಿಧಿ ಪ್ರಾಪ್ತ್ಯರ್ಥಂ ಪ್ರಾಪ್ತಲಕ್ಷ್ಮಿ ಚಿರಕಾಲ ಸಂರಕ್ಷಣಾರ್ಥಂ दारिद्र्यलक्ष्मी निवारणार्थं महालक्ष्मी चिरकाल गृहस्य संरक्षणार्थं महालक्ष्मी देवता आवाहन सहित कुंकुमार्चन पुष्पार्चन सहित धूप दीप नैवेद्य सहित महामंगलारति पूजाफलेन सिद्ध्यर्थं मम वरमहालक्ष्मी पूजां अहम् आचरिष्ये इति संकल्पः वाक्षितन महालक्ष्मी ಫ್ರೆಂಡ್ಸ್, ಹಾಗೆ ನಮ್ಮ ಮನೇಲಿ ಕೂರಿಸಿದ್ದು ವರಮಹಾಲಕ್ಷ್ಮಿ ಕೂಡ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು. ಮೊದಲಿಗೆ ಮಾಡಿಸಿದ್ದೆ ಕುಂಕುಮಾರ್ಚನೆ ಪೂಜೆ, ತುಂಬಾ ಚೆನ್ನಾಗಿ ಮಾಡಿದ್ರು. ನಿಜವಾಗ್ಲೂ ನಾನು ಹಿಂಗೆ ಅಂದ್ಕೊಂಡೇ ಇರಲಿಲ್ಲ. ಬಟ್ ನನಗೆ ಬೇಜಾರಿದ್ದೇನೋ, ನಾನು ಅಂದ್ಕೊಂಡಂಗೆ ನಮ್ಮ ಮನೆ ಲಕ್ಷ್ಮಿಗೆ ಪೂಜೆ ಮಾಡೋಕ್ಕಾಗಲಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೂ ತ್ರಿಪಲ್ ಪೂಜೆ ಮಾಡಿದ್ರು ಅಂತಲೇ ಹೇಳ್ಬೋದು. ಕುಂಕುಮಾರ್ಚನೆ ಮಾಡಿದ್ರು, ಮತ್ತು ಲಕ್ಷ್ಮೀ ಅರ್ಚನೆ, ತುಂಬ ಪೂಜೆಗಳು ಮಾಡಿದ್ರು. ಆ್ಯಕ್ಚುಲಿ ನಮ್ಗೆ ಇವೆಲ್ಲ ಗೊತ್ತೇ ಇರಲಿಲ್ಲ. ನಮ್ಮ ಮನೆಗೆ ಕೂರಿಸಿರೋ ಲಕ್ಷ್ಮಿಗೆ ಎಷ್ಟು ಸಮಾಧಾನ ಆಯಿತೋ. ಅಷ್ಟು ಹೊತ್ತು ಕೂರಿಸಿ, ಸುಮಾರು 1.5 ಅವರಷ್ಟೊತ್ತು ಕೂರಿಸಿ ಲಕ್ಷ್ಮಿಗೆ ಪೂಜೆ ಮಾಡಿಸಿದ್ರು ನಮ್ಮಿಬ್ಬರು ಕೈಯಲ್ಲಿ. ತುಂಬಾ ಸಮಾಧಾನ ಅನ್ನಿಸ್ತು. ದರ್ಪಯಂತೆ ಪದ್ಮೇ ಸಿದಾ ಪದ್ಮವರ್ಣಾದಾಮಿ ಹಾಪಪ್ಪಹೇ ಶ್ರಿಯಂ सरसिजनलये सरोजहस्ते धवलान्तरशुकगन्धमाल्य शोभे भगवति हरिवल्लभे मनोग्ने त्रिभुवन भूतिकरे प्रसीद मह्यम् विष्णुपत्नीं क्षमा देवे माधवे माधवप्रिया विष्णो प्रियसखिं देवे नमावच्युत वल्लभा श्रीवर्चस्वमायुष्यामारोग्या महाविदत् शोभमाना महीयते धान्यं धनं पशो बहुपुत्रलाभम् शतसंवत्सरं दीर्घमायुः ओम महासर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवे नारायणी नमोऽस्तुते महादेवे च विद्महे विष्णुपत्न्ये च धीमहि तन्नो लक्ष्मी प्रचोदयात् महालक्ष्मीदेवताभ्यो नमः आवाहयामि. ಫ್ರೆಂಡ್ಸ್, ನಿಜವಾಗ್ಲೂ ನಾನು ಪೂಜೆ ಕೂರ್ಬೇಕಾದ್ರೆ ಏನು 2 ಅವರ್ಸ್ 2.5 ಅವರ್ಸ್ ಎಲ್ಲ ಮುಗ್ದೋಗುತ್ತೆ ಅನ್ನೋ ಖುಷಿಯಾಗಿ ಹಾರಾಡ್ಕೊಂಡು ಕೂತ್ಕೊಂಡೆ. ಆಮೇಲೆ ನೋಡಿದ್ರೆ 2 ಅವರ್ಸ್ ಇಲ್ಲ, 3 ಅವರ್ಸ್ ಇಲ್ಲ, 5 ಅವರ್ಸು ಇಲ್ಲ. ಬೆಳಗ್ಗೆ 5:30ಗೆ ಸ್ಟಾರ್ಟ್ ಆಗಿರೋ ಪೂಜೆ ನೋಡಿದ್ರೆ 3 o'clock ಆದರೂ ಮುಗ್ದೇ ಇಲ್ಲ. ನನಗೆ ಮೈನ್ಲಿ ಆಗಲೇ ಒಂಥರ ಬೇಜಾರಾಗಿಬಿಟ್ಟಿದ್ದೀನಿ. ಅಂದರೆ ಫುಲ್ಲು ವೆಟ್ಟಾಗಿಬಿಟ್ಟಿದ್ದೀನಿ, ನನಗೆ ಕಾಲು ಪೇಯ್ನ್ ಬಂದುಬಿಟ್ಟಿದೆ. ಬಟ್ ಆದ್ರೂ ಇಲ್ಲ, ಹಠಕ್ಕೆ ಬಿದ್ದುಬಿಟ್ಟು ನಾನು ಸಮಾಧಾನ ಆಗೋವರೆಗೂ ಪೂಜೆ ಮಾಡಬೇಕು ಅಂದ್ಬಿಟ್ಟು ಕೂತ್ಕೊಂಡು ಪೂಜೆ ಮಾಡಿದೆ. ಇನ್ನೊಂದು ಕಡೆ ಏನಂದರೆ, ನೆಂಟರು ರಿಲೇಷನ್ಸ್ ಎಲ್ಲ ಬರ್ತಾ ಇದ್ದಾರೆ, ಎಲ್ಲರೂ ಕೂಡ ಮಾತಾಡಿಸ್ತಾ ಇದ್ದಾರೆ. ನನಗೆ ಅವ್ರ ಜೊತೆನೂ ಮಾತಾಡಬೇಕು, ಈ ಕಡೆ ಪೂಜೆಗೂ ಕೂರಬೇಕಲ್ವಾ, ಒಂಥರ ಸಮಾಧಾನನೇ ಇಲ್ಲ. ಕೂತ್ಕೊಂಡು ಈ ಕಡೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಯಾರಾದರೂ ಬಂದು ಮಾತಾಡಿಸೋರು, ಮತ್ತು ಅವ್ರನ್ನ ಮಾತಾಡಿಸ್ತಾ ಇದ್ರೆ ಅವ್ರು ಏನು ಅಂದ್ಕೊಳ್ತಾರೋ ಅನ್ನೋ ಬೇಜಾರು ಒಂದು ಕಡೆ. ಅದರಲ್ಲಿ ಗಡಿಬಿಡಿಯಲ್ಲಿ ಹಾಗೆ ಪೂಜೆ ಮಾಡಿದೆ. ಪದ್ಮಿನ್ಯೇ ನಮಃ ಪದ್ಮಗಂಧಿನ್ಯೇ ನಮಃ ಪುಣ್ಯಗಂಧಾಯೇ ನಮಃ ಸುಪ್ರಸನ್ನಾಯೇ ನಮಃ ಪ್ರಸಾದಾಭಿಮುಖೇ ನಮಃ ಪ್ರಭಾಯೇ ನಮಃ ಚಂದ್ರವದನಾಯೇ ನಮಃ ಚಂದ್ರಾಯೇ ನಮಃ ಚಂದ್ರಸಹೋದರ್ಯೇ ನಮಃ ಚತುರ್ಭುಜಾಯೇ ನಮಃ ಚಂದ್ರರೂಪಾಯೇ ನಮಃ ಇಂದಿರಾಯೇ ನಮಃ ಇಂದುಶೀತಲಾಯೇ ನಮಃ ಅಹಳದಜನ್ಯೇ ನಮಃ ಪುಷ್ಟೇ ನಮಃ ಶಿವಾಯೇ ನಮಃ ಶಿವಕರ್ಯೇ ನಮಃ
सत्ये नमः विमलाये नमः विश्वजनन्ये नमः तुष्टे नमः दारिद्र्यनाशिन्ये नमः प्रीतिपुष्करण्ये नमः शान्ताये नमः शुक्लमाल्याभराये नमः श्रियाये नमः भास्कर्ये नमः बिल्वनिलाये नमः वरोहराये नमः यशस्विन्ये नमः वसुधराये नमः उदराङ्गाये नमः हरिण्ये नमः हेममालिन्ये नमः धनधान्यकर्ये नमः सिद्धे नमः स्तन्यसौम्याये नमः शुभप्रदाये नमः नृपवेशगदानन्दाये नमः वरलक्ष्मी नमः वसुप्रदाये नमः शुभाये नमः हिरण्यप्राकाराय नमः समुद्रतनयाय नमः जयाय नमः मङ्गलाय नमः विष्णुवक्षस्थलस्थिताय नमः विष्णुपत्न्ये नमः प्रसन्नाक्षे नमः नारायणसमाश्रिताय नमः दारिद्र्यदंसिन्ये नमः देव्ये नमः त्रिकालज्ञानसम्पन्नाय नमः भुवनेश्वर्ये नमः महालक्ष्मी महासरस्वती महादेवताभ्यो नमः कुङ्कुमार्चन पुष्पार्चन पूजां समर्पयामि बिಡಿ ಆ ಕುಂಕುಮನ ಮಹಾಲಕ್ಷ್ಮಿಗೆ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಮಂಗಲಿಗೆ ಇಟ್ಕೊಂಡು ಆಯ್ತಾ ಇಕ್ಕಂಡ್ರ ಆರತಿ ತಡ್ಕೊಂಡ್ರಿ ಫ್ರೆಂಡ್ಸ್, ನಿಜವಾಗ್ಲೂ ನಾನು ಇಷ್ಟು ಅದ್ಧೂರಿಯಾಗಿ ಗೃಹ ಪ್ರವೇಶ ಮಾಡ್ತೀನಿ, ಇಷ್ಟು ಅದ್ಧೂರಿಯಾಗಿ ಮನೆ ಕಟ್ತೀನಿ, ಇಷ್ಟು ಚೆನ್ನಾಗಿ ಮನೆ ಬರುತ್ತೆ ಅನ್ನೋದು ಕನಸಲ್ಲಿ ಕೂಡ ನಾನೇ ಆಯಿತು, ನನ್ನ ಹಸ್ಬೆಂಡೇ ಆಯಿತು. ಎಕ್ಸ್ಪೆಷಲಿ ನಮ್ಮಮ್ಮನೇ ಆಗ್ಬೋದು, ಕಂಡಿರಲಿಲ್ಲ. ನಮ್ಮ ಐಡಿಯಾ ಇದ್ದಿದ್ದೇನು ಚಿಕ್ಕದಾಗಿ ಮಾಡ್ಕೊಳ್ಳೋಣ ಸಾಕು ಅನ್ನೋ ಥರ ಐಡಿಯಾ ಇದ್ದಿದ್ದು. ಬಟ್ ಅದು ಹೋಗ್ತಾ 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 ನಮ್ಮ ಲೆವೆಲ್ ಮೀರಿನೇ ಹೋಯ್ತಂತಲೇ ಅನ್ಬೋದು. ನಾವೇನು ಅಷ್ಟೊಂದು ಆಡಂಬರವಾಗಿ ಕಟ್ತೀವಿ ಅಂತ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಭಗವಂತನ ಆಶೀರ್ವಾದ ಇತ್ತಂದರೆ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಸತ್ಯದ ಮಾತು. ರಾಯರು ಯಾವಾಗಲೂ ನಮ್ಮ ಜೊತೆಲೇ ಇದ್ದಾರೆ. ಆವತ್ತಿಂದ ಇವತ್ತು ಕೂಡ ರಾಯರು ಬ್ಯಾಂಗ್ಳೂರಲ್ಲಿ ಅಂಗಳ ಪರಮೇಶ್ವರಿ, ಮನೆ ದೇವರು, ಕುಲದೇವತೆ, ಗ್ರಾಮ ದೇವತೆ ಎಲ್ಲರ ಆಶೀರ್ವಾದದಿಂದ ನಮ್ಮ ಮನೆ ಆಗೋಯ್ತಂತಲೇ ಹೇಳ್ಬೋದು. ಪಾಯ ಹಾಕಿ 7 ಕಂಪ್ಲೀಟ್ ಆಗಿ 8 ಮಂತ್ ರನ್ ಆಯಿತು. ಸೊ ಅಷ್ಟು ಬೇಗ ಮನೆ ಆಯಿತು. ಇನ್ನೊಂದು ಕಡೆ ಹೇಳ್ಬೇಕಂದ್ರೆ ಮನೆ ಕಟ್ಸಿದ್ದೀನಲ್ಲ ಅನ್ನೋದೊಂದು ಕಡೆ ತುಂಬ ದೊಡ್ಡ ಖುಷಿ ಆಯ್ತಂದರೆ, ಇನ್ನೊಂದು ಕಡೆ ಮನೆ ಕಟ್ಟಿಸ್ಲಾಗಿ ನಮ್ಮಲ್ಲೇ ಶತ್ರುತ್ವ ಬಂತು ಅನ್ನೋದೊಂದು ಕಡೆ ಬೇಜಾರು. ನಮ್ಮಲ್ಲೇ ಚೆನ್ನಾಗಿದ್ದಿದ್ದ ಮನಸ್ಸುಗಳು ಮನಸ್ತಾಪ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ವಾ ಅನ್ನೋದೊಂದು ಕಡೆ ಬೇಜಾರು. ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ, ಹಿತಶತ್ರುಗಳಿರೋವರೆಗೂ ಜೀವನ ಚೆನ್ನಾಗಿರುತ್ತೆ. ಅವ್ರ ಮೇಲೆ ಲಟಕ್ಕಾದರೂ ಬದುಕ್ತೀವಿ ಅನ್ನೋದಕ್ಕೆ ನಾನೇ ಕಾರಣ. ಬೇರೆಯವ್ರ ಮೇಲೆ ಲಟಕ್ಕೇ ನಾವು ಮನೆ ಕಟ್ಟಿದ್ದು. ಆ್ಯಕ್ಚುಲಿ ಎಲ್ಲ ಕಾರ್ಯಕ್ರಮಗಳು ಮುಗೀತು, ಇನ್ನೂ ಹೋಮ ಪೂಜೆದು ವೀಡಿಯೋಸ್ ತೊಗೊಂಡಿಲ್ಲ, ನಾನು ಮಿಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ವೀಡಿಯೋಸ್ ತೊಗೊಳ್ಳೋದು ಮಿಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ಅಂತೂ ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್. ಈ ವಿಡಿಯೋ ಗೃಹ ಪ್ರವೇಶ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಹೀಗಿತ್ತು ನಮ್ಮನೆ ಗೃಹ ಪ್ರವೇಶ ವಿಡಿಯೋ. ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.